ಮಣಿಪಾಲ್ಪುರದಲ್ಲಿ ಸ್ಫೋಟದ ಸುದ್ದಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೂಡ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಸ್ಫೋಟ. ನೈಋತ್ಯ ದೆಹಲಿಯ ಮಣಿಪಾಲ್ಪುರದಲ್ಲಿ ಬ್ಲಾಸ್ಟ್ ಆಗಿರುವಂತದ್ದು. ಸ್ಫೋಟದ ಸುದ್ದಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಸ್ಫೋಟವಾಗಿರುವಂತದ್ದು. ನೈಋತ್ಯ ದೆಹಲಿಯ ಮಣಿಪಾಲ್ಪುರದಲ್ಲಿ ಆಗಿರುವಂತಹ ಬ್ಲಾಸ್ಟ್ ಸ್ಫೋಟದ ಸುದ್ದಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ದೆಹಲಿ ಕಾರು ಬ್ಲಾಸ್ಟ್ ಪ್ರಕರಣದ ಬೆನ್ನಲ್ಲೇ ಇದೀಗ ಮತ್ತೊಂದು ಬ್ಲಾಸ್ಟ್ ಆಗಿರುವಂತದ್ದು. ಘಟನಾ ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ನೈಋತ್ಯ ದೆಹಲಿಯ ಮಣಿಪಾಲ್ಪುರದಲ್ಲಿ ಆಗಿರುವಂತಹ ಬ್ಲಾಸ್ಟ್ ಜನರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ದೆಹಲಿಯ ಎಲ್ಲೆಡೆ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ರು, ಪರಿಶೀಲನೆಗಳನ್ನ ಮಾಡ್ತಾನೆ ಇದ್ರು. ಆದ್ರೂ ಕೂಡ ಇದೀಗ ಮತ್ತೊಂದು ಬ್ಲಾಸ್ಟ್ ಆಗಿರುವಂತದ್ದು. ರಾಜ್ಯಾದ್ಯಂತ ಹೈ ಅಲರ್ಟ್ ಆಗಿದೆ. ಜನನಿಬಿಡ ಪ್ರದೇಶದಲ್ಲೂ ಕೂಡ ಹೈ ಅಲರ್ಟ್ ನ ಘೋಷಣೆ ಮಾಡಲಾಗಿತ್ತು. ಆದ್ರೂ ಕೂಡ ಇದೀಗ ಮತ್ತೊಂದು ಬ್ಲಾಸ್ಟ್ ಅಲ್ಲಿನ ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ. ಸ್ಫೋಟದ ಸುದ್ದಿಗೆ ಜನರು ಅಲೋಲ ಕಲ್ಲೋಲ ಆಗಿರುವಂತದ್ದು. 3 ದಿನದ ಬೆನ್ನಲ್ಲೇ ಇದೀಗ ಮತ್ತೊಂದು ಸ್ಫೋಟ. ನೈಋತ್ಯ ದೆಹಲಿಯಲ್ಲಿ ಬೆಳಗ್ಗೆ 9:18 ಸುಮಾರಿಗೆ ಆಗಿರುವಂತಹ ಸ್ಫೋಟದ ಸದ್ದು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ನೈಋತ್ಯ ದೆಹಲಿಯಲ್ಲಿ ಆಗಿರುವಂತಹ ಬ್ಲಾಸ್ಟ್ 9:18 ಸುಮಾರಿಗೆ ಆಗಿದೆ. ರಾಜ್ಯಾದ್ಯಂತ ದೇಶದಾದ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಕೇಂದ್ರ ಸರ್ಕಾರ ಉಗ್ರ ಕೃತ್ಯ ಅಂತ ಹೇಳ್ಬಿಟ್ಟು ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿತ್ತು. ಪ್ರತಿಯೊಂದು ಜನನಿಬಿಡ ಪ್ರದೇಶದಲ್ಲೂ ಕೂಡ ಎಚ್ಚರಿಕೆಯನ್ನ ವಹಿಸಲಾಗಿತ್ತು. ಹಾಗೆ ಆ ಕೆಂಪುಕೋಟೆ ಬ್ಲಾಸ್ಟ್ ನಡೆದಂತಹ ಜಾಗದಲ್ಲಿ ಮೆಟ್ರೋ ಸಂಚಾರ ಏನಿತ್ತು ಅದು ಕೂಡ ಸ್ಥಗಿತ ಆಗಿತ್ತು, ಬಂದ್ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಬ್ಲಾಸ್ಟ್ ಆಗಿರುವಂತದ್ದು. ಅಲ್ಲಿನ ಜನಜೀವನವನ್ನ, ಜನರನ್ನ ಭಯಭೀತರನ್ನಾಗಿ ಮಾಡಿದೆ. ಜನರೆಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಮತ್ತೊಂದು ಬ್ಲಾಸ್ಟ್ ಸದ್ದನ ಕೇಳಿ ವಿಚಾರವನ್ನ ತಿಳಿದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆಗಿರುವಂತಹ ಮತ್ತೊಂದು ಬ್ಲಾಸ್ಟ್ 3 ದಿನದ ನಂತರ ಮತ್ತೆ ಸ್ಫೋಟದ ಸದ್ದಿಗೆ ಜನರು ಬೆಚ್ಚಿ ಬಿದ್ದಿದ್ದಾರೆ. ಹೈ ಅಲರ್ಟ್ ಇದ್ರೂ ಕೂಡ ಮತ್ತೊಂದು ಬ್ಲಾಸ್ಟ್ ತನಿಖೆ ಆರಂಭ ಆಗ್ತಾ ಇದೆ. ಸ್ಥಳಕ್ಕೆ ಪೊಲೀಸರೆಲ್ಲರೂ ಕೂಡ ದೌಡಾಯಿಸಿದ್ದಾರೆ.